ಹಗಲು ರಾತ್ರಿ ಉರಿಯೋ ಲೈಟ್. ಇಂಡಿ ಆಫೀಸರ್ಸ್ ತಲೆಗೆ ಹತ್ತಿರವೇ ಜ್ಞಾನದ ಲೈಟ್. ತೆರಿಗೆ ಹಣಕ್ಕೆ ಬೆಲೆನೇ ಇಲ್ವಾ? ಇಂಡಿ ಕಚೇರಿಯ ಅಸಲಿ ಬಣ್ಣ ಬಯಲು. ಜಯ ಟೈಮ್ಸ್ ಪತ್ರಿಕೆ ಜೊತೆಗೆ ಡಿಜಿಟಲ್ನಲ್ಲೂ ಲಭ್ಯ. ವೀಕ್ಷಕರೇ, ಜನರ ತೆರಿಗೆ ಹಣ ಇವರ ಅಪ್ಪನ ಜೇಬಿನದ. ರೈತರ ಹೊಲಕ್ಕೆ ಕರೆಂಟ್ ಕೊಡೋಕೆ ಯೋಗ್ಯತೆ ಇಲ್ಲದ ಈ ಸರ್ಕಾರಕ್ಕೆ ಇಲಾಖೆಯ ಕಚೇರಿಯಲ್ಲಿ ಹಗಲು ರಾತ್ರಿ ಲೈಟ್ ಉರಿಸೋಕು ಯಾರು ಅಪ್ಪಣೆ ಕೊಟ್ಟಿದ್ದು? ಹಗಲು ರಾತ್ರಿ ಲೈಟ್ ಉರಿಸೋಕೆ ಯಾರು ಅಪ್ಪಣೆ ಕೊಟ್ಟಿದ್ದು? ಹೌದು, ಇದು ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಸಣ್ಣ ನೀರಾವರಿ ಇಲಾಖೆಯ ಅಸಲಿ ಹಣೆಬರಹ. ಕಚೇರಿ ಬಂದ್ ಆದ್ರೂ ಲೈಟ್ ಆಫ್ ಮಾಡದ ಇವರ ಬೇಜವಾಬ್ದಾರಿತನ ನೋಡಿ ಇದು. ಅಕ್ಕಪಕ್ಕದ ಜನ ಈ ಇಲಾಖೆಯ ಅಧಿಕಾರಿಗಳ ಮುಖಕ್ಕೆ ಥೂ ಅಂತ ಉಗಿತಾ ಇದ್ದಾರೆ. ಜನರ ಬೆವರಿನ ಹನಿ ಹನಿಗೆ ಬೆಲೆ ಇಲ್ಲದಂತಾಗಿದೆ. ಇಲಾಖೆಯ ಸಿಬ್ಬಂದಿ ಸುರೇಶ್ ಎಂ ಮುಜುಗೊಂಡ ಮಾಡೋ ಘನ ಕಾರ್ಯ ನೀವೇ ನೋಡಿ. ಸಾರ್ವಜನಿಕರ ಕೆಲಸ ಮಾಡಲು ಸರ್ಕಾರ ಇವರಿಗೆ ಕೈ ತುಂಬಾ ಸಂಬಳ ಕೊಡುತ್ತೆ. ಆದ್ರೆ ಈ ಮುಜುಗೊಂಡ ಮಾತ್ರ ಸರ್ಕಾರಿ ಸಮಯದಲ್ಲಿ ದಿನವಿಡೀ ಮೊಬೈಲ್ನಲ್ಲಿ ಗೇಮ್ ಆಡುತ್ತಾ ಸಮಯ ಹಾಳು ಮಾಡ್ತಾರೆ. ಇವರಿಗೆ ಸರ್ಕಾರಿ ಹುದ್ದೆ ಅನ್ನೋ ಗತ್ತು, ಸರ್ಕಾರಿ ಸಂಬಳ ಅನ್ನೋ ಕೊಬ್ಬು. ಆದ್ರೆ ಜನಸಾಮಾನ್ಯರ ಕೆಲಸ ಮಾಡೋಕೆ ಮಾತ್ರ ಪುರುಸೊತ್ತಿಲ್ಲ. ನಾಚಿಕೆ ಅನ್ನೋದು ಇಲ್ವೇ ಇಲ್ಲ. ಸುರೇಶ್ ಮುಜುಗೊಂಡ ಅವರೇ, ಕಣ್ಣು, ಕಿವಿ, ಮಾನ ಮರ್ಯಾದೆ ಎಲ್ಲವೂ ಮಣ್ಣು ಒಟ್ಟಿಗೆ ಹೋಗಿದೆ ನಿಮಗೆ. ಕತ್ತಲಾದ ಮೇಲೆ ಕಚೇರಿಯ ಲೈಟ್ಗಳನ್ನ ಬಂದ್ ಮಾಡುವ ಕನಿಷ್ಠ ಕಾಳಜಿಯೂ ನಿಮಗಿಲ್ಲವೇ? ದಿನವಿಡೀ ಸರ್ಕಾರಿ ಆಫೀಸ್ನಲ್ಲಿ ಕೂತು ಗೇಮ್ ಆಡಿ ಟೈಮ್ ಪಾಸ್ ಮಾಡಿ ಮನೆಗೆ ಹೋಗೋಕೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ವಾ? ನಿಮ್ಮ ಕಚೇರಿಯ ಹಗಲು ರಾತ್ರಿ ಉರಿಯುವ ಲೈಟ್ಗಳ ಬಿಲ್ ನಿಮ್ಮ ಜೇಬಿನಿಂದ ಬರ್ತಾ ಇದೆಯಾ? ಅಥವಾ ಕಚೇರಿ ಇಂಜಿನಿಯರ್ ಸಾಹೇಬ್ರೆ ನಿಮ್ಮ ಸಂಬಳದಲ್ಲಿ ಕಟ್ ಮಾಡ್ತೀರಾ? ಸಾರ್ವಜನಿಕ ತೆರಿಗೆ ಹಣಕ್ಕೆ ಇಷ್ಟೊಂದು ಕೀಳು ಬೆಲೆ ಕೊಡ್ತೀರಾ? ಇಂಡಿ ಸಣ್ಣ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳೇ, ಇಂತಹ ಕರ್ತವ್ಯ ಲೋಪ ಎಸಗುವ ಸಿಬ್ಬಂದಿಯ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಿ. ಇಲ್ಲದಿದ್ದರೆ ಜನಾಕ್ರೋಶಕ್ಕೆ ನೀವು ಉತ್ತರಿಸಬೇಕಾಗತ್ತೆ. ಈ ಬಾರಿ ಆಟ ನಿಮ್ಮದಲ್ಲ, ನಮ್ಮದು. ಇದು ಜನಸಾಮಾನ್ಯರ ಪರವಾಗಿ ನಮ್ಮ ನೇರ ಪ್ರಶ್ನೆ.